ನಮಸ್ಕಾರ ಫ್ರೆಂಡ್ಸ್. ಕರ್ಣ ಸೀರಿಯಲ್ದು ಇದು ಇವತ್ತಿಂದ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಕರ್ಣ ಸೀರಿಯಲ್ದು ಏನೇನು ನಡೀತು, ಇವತ್ತಿಂದ ನಡೀತು ಅಂತ ನಾನು ನಿಮಗೆ ಅಪ್ಡೇಟ್ ಕೊಟ್ಕೊಂಡು ಹೋಗ್ತೀನಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ಮೊದಲಿಗೆ ಏನಾಗುತ್ತೆ ಅಂದರೆ, ಈ ಹಾಸ್ಪಿಟ್ಲಲ್ಲಿ ಈ ಸಂಜಯ್ ಮಾಡಿರೋ ಕೆಲಸದಿಂದ ಅದು ಹೋಗಿ ಇವನು ಕರ್ಣ ಏನು ಮಾಡ್ತಾನೆ, ಸಂಜಯ್ಗೆ ಹಾಸ್ಪಿಟ್ಲಿಂದ ಅವ್ನು ಮಾಡಿದ ತಪ್ಪಿಗೆ ಹಾಸ್ಪಿಟ್ಲಿಂದ ಹೊರಗಡೆ ಹಾಕ್ಬಿಟ್ಟು ಕ್ಷಮೆ ಕೇಳೋಕ್ಕೆ ಹೇಳ್ತಾನೆ ನಿಧಿ ಹತ್ರ. ಅದನ್ನು ಬಂದ್ಬಿಟ್ಟು ಮನೇಲಿ ಇವಳು ನಯನತಾರ ಅಂದರೆ ಕರ್ಣವ್ರ ಅತ್ತೆ ಬಂದ್ಬಿಟ್ಟು ಕರ್ಣವ್ರ ಅಪ್ಪ ರಮೇಶ್ ಇದ್ದಾರಲ್ಲ ಅವ್ರಿಗೆ, ಹಿಂಗೆ ನಿನ್ನ ಮಗನಿಗೆ ಇವತ್ತು ಕರ್ಣ ಕಾಲೇಜಿಂದ ಆಚೆ ಆಗ್ತಾ ಇದಕ್ಕೆಲ್ಲ ಕರ್ಣನೇ ಕಾರಣ ಅಂತ ಅಂದ್ಬಿಟ್ಟು ಎತ್ತಿ ಕೊಟ್ಟಿರ್ತಾಳೆ. ಆವಾಗ ಕರ್ಣವ್ರ ಅಪ್ಪ ರಮೇಶ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಕರ್ಣನ ಮೇಲೆ. ಅಂದರೆ ಅವನು ಸಾಕು ಮಗ ಆಗಿರ್ತಾನೆ, ಅದರಿಂದ ಅವನ ಮೇಲೆ ತುಂಬಾ ಕೋಪ ಬರುತ್ತೆ. ಕರ್ಣ ಮನೆಗೆ ಬರ್ತಿದ್ದಂಗೆನೇ ಕೇಳ್ತಾರೆ, ನಿಂತ್ಕೋ ಅಲ್ಲೇನೇನೆ ಅಂದಾಗ, ಯಾಕಪ್ಪ ಏನಾಯಿತು, ನನ್ನ ಅಪ್ಪ ಅಂತ ಕರಿಬೇಡ, ಯಾರೋ ನಿನ್ನಪ್ಪ, ಎಲ್ಲೋ ತೊಟ್ಟಿಲ್ ಬಿದ್ದಿದ್ದವನು ನೀನು, ನನ್ನ ಯಾಕೋ ಅಪ್ಪ ಅಂತೀಯ ನೀನು, ನನ್ನ ಮಗನಿಗೆ ಇವತ್ತು ನೀನು ಶಿಕ್ಷೆ ಕೊಡೋಕೆ ನೀನು ಯಾರೋ, ಆ ಹಾಸ್ಪಿಟ್ಲೆಲ್ಲ ನಿನ್ನ ಅಥಾರಿಟಿಲಿದೆ ಅಂದ್ಬಿಟ್ಟು ನನ್ನ ಮಗನಿಗೆ ಶಿಕ್ಷೆ ಕೊಟ್ಟಿದ್ದೆ ನೀನು ಶಿಕ್ಷೆ ಕೊಡೋಕೆ ಯಾರೋ ನೀನು ಅಂತ ಕೇಳ್ತಾರೆ ರಮೇಶ್ ಅವರು ಕರ್ಣವ್ರಪ್ಪ. ಅವಾಗ ಕರ್ಣ, ಅಪ್ಪ ಅವ್ನು ತಪ್ಪು ಮಾಡ್ದಪ್ಪ, ಅದಕ್ಕೆ ಅವ್ನು ತಪ್ಪು ಮಾಡಲಿ ಏನೇ ಒಂದು ಮಾಡಿರಲಿ, ಅದರಿಂದ ಕೇಳೋಕ್ಕೆ ನೀನು ಯಾರು, ನಾನು ಪನಿಷ್ಮೆಂಟ್ ಕೊಡ್ತೀನಿ, ನಮ್ಮ ಮನೇಲೇ ಇದ್ಕೊಂಡು ನನ್ನ ಮಗನಿಗೆ ಪನಿಷ್ ಕೊಡೋಕ್ಕೆ ನೀನು ಯಾರೋ ಅಂದ್ಬಿಟ್ಟು ರಮೇಶ್ ಅವ್ರು ಕೇಳ್ತಾರೆ. ಆವಾಗ ಇಲ್ಲಿ ರಮೇಶ್ ಅವ್ರ ತಮ್ಮನ ಹೆಂಡ್ತಿರ್ತಾರೆ. ಅವರು, ನಿನ್ಗೆ ಹಂಗೆ ಆಗಬೇಕು, ನಮಗೆ ಬುದ್ಧಿ ಹೇಳೋಕ್ಕೆ ಬರ್ತೀಯಾ, ಅಲ್ಲ ಕರ್ಣ, ನೀನು ಮನೆ ಮಗನಿಗೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಹಾದಿ ಬೀದಿಲಿ ಹೋಗೋರಿಗೆಲ್ಲ ಸಪೋರ್ಟ್ ಮಾಡ್ತಿದ್ದೀಯಲ್ಲೋ ಅಂತೇಳ್ಬಿಟ್ಟು ಕರ್ಣವ್ರ ಚಿಕ್ಕಪ್ಪ ಹೇಳ್ತಾರೆ. ಆವಾಗ ಕರ್ಣ ಏನು ಮಾತಾಡ್ದಲ್ಲ ಸುಮ್ಮನೆ ನಿಂತಿರ್ತಾನೆ. ಆವಾಗ ಅವ್ರ ಅಪ್ಪ, ಅದಲ್ಲಪ್ಪ, ಅವ್ನು ತಪ್ಪು ಮಾಡ್ದ, ಎತ್ತು ಕಪಾಳಕ್ಕೆ ಕೊಡ್ತೀನಿ ನೋಡಿ ಇವಾಗ ನಿನಗೆ ಅಂತ ರಮೇಶ್ ಅವ್ರ ಕಪಾಳಕ್ಕೆ ಕೈ ಎತ್ತುತ್ತಾರೆ. ಕರ್ಣಂಗೆ ಹೊಡೆಯೋಕೆ ಹೋಗ್ತಾರೆ, ಅಷ್ಟರಲ್ಲಿ ಹೊಡೆಯೋಕೆ ನಿಲ್ಲಿಸ್ತಾರೆ. ಅಲ್ಲಿ ಕರ್ಣವ್ರಮ್ಮ ಬಂದು ತಡೆಯೋಕೆ ಹೋಗ್ತಾರೆ. ಕರ್ಣವ್ರಪ್ಪ, ನೀನು ಇದಕ್ಕೆಲ್ಲ ಅಡ್ಡ ಬರಬೇಡ ಬರ್ತಿ ಅಂತ ಅಂದ್ಬಿಟ್ಟು ಕರ್ಣವ್ರ ಅಮ್ಮನ ಬೈದ್ಬಿಡ್ತಾರೆ. ಕರ್ಣ ಏನು ಮಾಡೋಕ್ಕಾಗ್ದಲ್ಲೇ ಸುಮ್ಮನೆ ನಿಂತಿರ್ತಾರೆ. ನನ್ನ ಮಗನ ಕಾಲೇಜಿಂದ ಆಚೆ ಹಾಕಿರ್ಬೇಕಾರೆ ಈ ಮನೇಲಿ ನಿನಗೇನ್ಕೋ ಜಾಗ ಇದೆ, ಈ ಮನೆಗೆ ನೀನು ಯಾರೋ ನಡಿ ಆಚೆಗೆ, ಈ ಮನೇಲಿ ಜಾಗ ಇಲ್ಲ, ನನ್ನ ಮಗನ ಆಚೆ ಹಾಕ್ದಾಗ ನೀನು ಆಚೆಗೆ ಹೋಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ರಮೇಶ್ ಅವ್ರು ಏನು ಮಾಡ್ತಾರೆ, ಕರ್ಣವ್ರಪ್ಪ ಅವನ್ನ ಶರ್ಟ್ ಹಿಡ್ಕೊಂಡು ಬಂದ್ಬಿಟ್ಟು ಆಚೆ ನಿಲ್ಲಿಸ್ಬಿಡ್ತಾರೆ. ಮನೆ ಒಳಗೆ ಬರ್ಕೂಡ್ದು, ಯಾರೇ ಕೂಗಲಿ, ಯಾರೇ ಬರಲಿ, ಯಾರೇ ಕರೀಲಿ, ನೀನು ಮನೆ ಒಳಗಡೆ ಬರ್ಕೂಡ್ದು ಅಂತ ಹೇಳ್ಬಿಟ್ಟು ಆಚೆ ನಿಲ್ಲಿಸ್ಬಿಡ್ತಾರೆ. ಆಚೆ ನಿಲ್ಲಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಇಲ್ಲಿ ಕರ್ಣವ್ರ ಚಿಕ್ಕಪ್ಪನ ಮಗಳಿಗೆ ಅಣ್ಣ ಆಚೆ ಅಂದ್ಬಿಟ್ರೆ ಪಾಪ ಭಾಳನೇ ಬೇಜಾರಾಗುತ್ತೆ. ಆವಾಗ ದೊಡ್ಡಪ್ಪ, ಕರ್ಣಣ್ಣ ತಪ್ಪು ಮಾಡಿರಲ್ಲ ದೊಡ್ಡಪ್ಪ ನೀವು. ಆವಾಗ ರಮೇಶ್ ಅವ್ರು ಏನು ಹೇಳ್ತಾರೆ ಅವ್ರ ತಮ್ಮನ ಹೆಂಡ್ತಿಗೆ, ಸುಮತಿ ನಿನ್ನ ಮಗಳನ್ನ ಸೈಲೆಂಟಾಗಿ ಒಳಗೆ ಕರ್ಕೊಂಡು ಹೋಗ್ಬಿಡು, ಇಲ್ಲಾಂದರೆ ಸುಮ್ಮನಿರಲ್ಲ ನಾನು ಅಂತಾರೆ. ಆವಾಗ ಅವಳ ಮಗಳನ್ನ ಬೈದ್ಬಿಟ್ಟು ಒಳಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಕರ್ಣನ ಅವ್ರ ಅಪ್ಪ ತೊಗೊಂಡೋಗಿ ಆಚೆಗೆ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತಾರೆ. ಜೋರಾಗಿ ಮಳೆ ಬರ್ತಾ ಇರುತ್ತೆ. ಅವರಮ್ಮ ಯಾವ ಕಡೆಗೂ ಮಾತಾಡ್ದಲ್ಲೇ ತುಂಬ ನೋವೆಲ್ಲ ಇರ್ತಾರೆ ಕರ್ಣವ್ರಮ್ಮ. ಆವಾಗ ಆಚೆ ನಿಂತ್ಕೊಂಡು ಕರ್ಣ ಅಳ್ತಾ ಇರ್ತಾನೆ. ಅವ್ರ ಅಮ್ಮನೂ ಬರ್ತಾರೆ, ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಕರ್ಣನ ತಂಗಿ ಅಂದರೆ ಅವ್ರ ಚಿಕ್ಕಪ್ಪನ ಮಗಳು ಬಂದ್ಬಿಟ್ಟು, ದೊಡ್ಡಮ್ಮ, ಕರ್ಣಣ್ಣ ತಪ್ಪು ಮಾಡಿಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು, ಆದರೆ ಇವಾಗ ಕರ್ಣಣ್ಣನ ಕಾಪಾಡೋಕ್ಕೆ ಯಾರೂ ಇಲ್ಲ, ಅಜ್ಜಿಗೆ ಫೋನ್ ಮಾಡ್ತಾಯಿದ್ದೀನಿ, ಅಜ್ಜಿಗೆ ಫೋನ್ ಹೋಯ್ತಾ ಇಲ್ಲ, ಮಳೆ ಬರ್ತಾ ಇದೆಯಲ್ಲ, ನೆಟ್ವರ್ಕ್ ಇಲ್ಲ ಅನಿಸುತ್ತೆ ದೊಡ್ಡಮ್ಮ ಅಂದಾಗ, ಏನು ಮಾಡೋದು, ಅವ್ನು ತಪ್ಪು ಮಾಡಿರಲ್ಲ ಕಣೆ ಅಂದಾಗ, ನನಗೂ ಗೊತ್ತು ದೊಡ್ಡಮ್ಮ, ಆದರೆ ದೊಡ್ಡಪ್ಪಗೆ ಅರ್ಥ ಮಾಡ್ಕೋತಿಲ್ವಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು ಹೇಳ್ತಾಳೆ. ಆವಾಗ ಕರ್ಣವ್ರಮ್ಮ ಏನು ಮಾಡ್ತಾರೆ, ಕರ್ಣವ್ರ ಅತ್ತೆ ಇರ್ತಾರೆ, ಅವ್ರ ಹತ್ರ ಓಡೋಗ್ತಾರೆ. ನಯನ, ನಿಮ್ಮ ಅಣ್ಣಂಗೆ ಹೇಳ್ಬಾ ಕರ್ಣ, ಮಳೆ ತುಂಬ ಬರ್ತಾಯಿದೆ, ಅವನಿಗೆ ಮಳೇಲಿ ನೆಂದ್ರೆ ಆಗಲ್ಲ, ಆಚೆ ನಿಲ್ಲಿಸ್ಬಿಟ್ಟಿದ್ದಾರೆ ನಿಮ್ಮ ಅಣ್ಣ, ಸ್ವಲ್ಪ ಹೇಳ್ಬಾ ಅಂದಾಗ, ಹೌದಾ ಅದಕ್ಕೆ ಈ ಮಾಡಿದ್ದೆಲ್ಲ ಈ ಅಮ್ಮನೇ, ಆದ್ರೂ ಗೊತ್ತಿಲ್ಲದವನಿಗೆ, ಹೌದಾ ಅದಕ್ಕೆ ಅಣ್ಣ ಯಾಕೆ ಇಷ್ಟು ಕೋಪ ಮಾಡ್ಕೊತಾನೆ, ನಾನು ಅಣ್ಣಗೆ ಬಂದು ಹೇಳ್ತೀನಿ ಅದಕ್ಕೆ, ನೀವು ನಡೀರಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಬಂದು, ಅಣ್ಣ ಅದರಲ್ಲೇನು ಕರ್ಣಂದೇನು ತಪ್ಪಿಲ್ಲ ಅಣ್ಣ, ಯಾಕಣ್ಣ ನೀನು ಅವೆಲ್ಲ ಮಾತಾಡ್ಬೇಡಣ್ಣ ಏನು ಅಂತ ಅಂದ್ಬಿಟ್ಟು ಅವ್ರನ್ನೂ ಬೈತಾರೆ. ಆವಾಗ ಇವಳು ಕರ್ಣವ್ರ ಅಮ್ಮನೂ ಮತ್ತು ಅವ್ರ ಅತ್ತೆ ಬಂದ್ಬಿಟ್ಟು, ಕರ್ಣ ನೀನು ತಪ್ಪು ಮಾಡಿಬಿಟ್ಟೆ, ನೀನು ಏನಕ್ಕೆ ಸಂಜುನ ಆ ಥರ ಮಾಡೋಕ್ಕೆ ಹೋದೆ ನೀನು ಅಂತ ಅಂದ್ಬಿಟ್ಟು ಕರ್ಣವ್ರ ಅತ್ತೆ ಹೇಳ್ತಾಳೆ. ಅವನು ಏನು ಮಾತಾಡ್ದಲ್ಲೇ ಪಾಪ ಮಳೆ ನಿಂತಿರ್ತಾನೆ ಕರ್ಣ. ಆವಾಗ ಅವರಮ್ಮ, ಇವಾಗ ನೀನಾರು ಹೇಳು ಅಂದರೆ ನನ್ನ ಮಾತು ಎಲ್ಲ ಅಣ್ಣ ಕೇಳ್ತಾನೆ, ಅದಕ್ಕೆ ನಿಮ್ಮ ಮಾತೇ ಕೇಳಿಲ್ಲ ಅಂದರೆ ನನ್ನ ಮಾತು ಕೇಳ್ತಾನೆ, ಇವಾಗೆಲ್ಲ ಕೋಪ ತೊಗೊಂಡು ನನ್ನ ಮೇಲೆ ತೋರಿಸ್ತಾನೆ ಅಷ್ಟೇನೆ, ಏನು ಮಾಡೋಕ್ಕಾಗಲ್ಲ, ಬನ್ನಿ ಅದಕ್ಕೆ ಹೋಗೋಣ, ಇಲ್ಲಿ ನಿಂತಿರೆ ನಿಮ್ಮನ್ನು ಬೈತಾನೆ ಅಣ್ಣ ಅಂತ ಹೇಳ್ಬಿಟ್ಟು ಕರ್ಣವ್ರ ಅಮ್ಮನ ಅವ್ರ ಅತ್ತೆ ನಯನವ್ರು ಒಳಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇಷ್ಟೆಲ್ಲ ಮಾಡಿದ ಎಮ್ಮನೇನೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಅಮ್ಮಂಗೆ ಒಳಗಡೆ ಇರೋಕ್ಕೂ ಆಗಲ್ಲ ಮನಸ್ಸು, ಮಗ ಆಚೆ ನೆನೀತಾ ಇರ್ತಾನೆ ಅಂದ್ಬಿಟ್ಟು ಬಂದು ಅಲ್ಲೇ ನಿಂತಿರ್ತಾರೆ. ಆವಾಗ ಸರಿ ಕರ್ಣ ಏನು ಮಾಡ್ತಾನೆ, ಅಲ್ಲೊಂದು ಆಚೆ ಮಳೆಲೇ ನೆನೀತಿರ್ತಾನೆ, ಅಲ್ಲೊಂದು ನಾಯಿ ಬರುತ್ತೆ. ನಾಯಿ ಬಂದಿದ್ದ ತಕ್ಷಣ ನಾಯಿನ, ಹಲೋ ನನ್ನ ಹೆಸ್ರು ಕರ್ಣ, ನಿನ್ನ ಹೆಸ್ರೇನು ಅಂತ ಅಂದ್ಬಿಟ್ಟು ಮಾತಾಡಿಸ್ತಾನೆ ಮಳೆಲೇ. ನಾಯಿ ಏನು ಮಾತಾಡಲ್ಲ, ಅಯ್ಯೋ ನಿನ್ಗೆ ಯಾರು ಹೆಸ್ರು ಇರ್ತಾರಲ್ವ, ನನಗೂ ಯಾರು ಹೆಸ್ರಿಕ್ಕಿರಲಿಲ್ಲ, ನಾನು ತೊಟ್ಟಿಲಿದ್ದಂತೆ ನಮ್ಮ ತಾತ ಎತ್ಕೊಂಬಂದು ನನಗೆ ಕರ್ಣ ಅಂತ ಹೆಸರಿಟ್ಟಿದ್ದಾರೆ, ನಿನಗೆ ಯಾರು ಹೆಸರಿಕ್ತಾರಲ್ವ, ಪರವಾಗಿಲ್ಲ ಬಿಡು, ತಗೋ ಬಿಸ್ಕೆಟ್. ಆಮೇಲೆ ಮಳೆ ನೆನೀತಾ ಇರುತ್ತೆ ನಾಯಿ. ಆವಾಗ ಬಂದ್ಬಿಟ್ಟು ಒಂದು ಟೇಬಲ್ ಅಡ್ಡ ನಿಲ್ಲಿಸ್ಬಿಟ್ಟು ಮಳೆ ನೆನೆದಂಗೆ ನಾಯಿನ ನಿಲ್ಲಿಸ್ತಾನೆ ಕರ್ಣ. ಆವಾಗ ನೋಡು
ನಿನಗೆ ಮನೆ ಇಲ್ಲ, ನಿನ್ನ ಪೇರೆಂಟ್ಸ್ ನಿನ್ನ ಆಚೆಗೆ ಬಿಟ್ಬಿಟ್ಟಿದ್ದಾರೆ, ನಿಂಗೆ ಮನೆ ಇಲ್ಲ, ಮಳೇಲಿ ನೆನೀತಿದ್ಯಾ. ಆದರೆ ನನ್ನ ಪೇರೆಂಟ್ಸ್ ಇದ್ದರು, ನನ್ನ ಮನೆ ಇದ್ದರು, ನನ್ನನ್ನು ಆಚೆಗೆ ಕಳಿಸಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನಾನು ನೀನಿಬ್ಬರು ಒಂದೇನೇ ಅಲ್ವಾ, ನಾವಿಬ್ಬರು ಹೊರಗಡೆ ಇದ್ದೀವಿ ಇವಾಗ, ತಗೋ ಬಿಸ್ಕೆಟ್ ತಿಂತೀಯಾ ಅಂತಂದ್ಬಿಟ್ಟು ಬಿಸ್ಕೆಟ್ ಕೊಡ್ತಾನೆ. ಅದು ನಾಯಿ ಬಿಸ್ಕೆಟ್ ತಿಂತಾ ಇರುತ್ತೆ, ಕರ್ಣನೂ ತಿಂತಿರ್ತಾನೆ, ನಾಯಿ ತಿಂತಿರ್ತದೆ. ನಾಯಿ ಜೊತೆ ಕುತ್ಕೊಂಡು ಕರ್ಣ ಮಾತಾಡ್ತಿರ್ತಾನೆ, ಕ್ಯೂಟಾಗಿ ಚೆನ್ನಾಗಿರುತ್ತೆ ಅದು. ಆಮೇಲೆ ಸರಿ ಅಂದ್ಬಿಟ್ಟು ಮಾತಾಡ್ತಿರ್ಬೇಕಾರೆ ಅವ್ರ ಅಮ್ಮ ಪಾಪ ಮಳೇಲಿ ನೆಂದರೆ ನನ್ನ ಮಗನಿಗಾಗಲ್ಲ ಅಂತ ಅಳ್ಕೊಂಡು ನಿಂತಿರ್ತಾರೆ. ಅವಾಗ ತಿರ್ಗಿ ಅವ್ರ ತಂಗಿ ಬಂದ್ಬಿಟ್ಟು, ದೊಡ್ಡಮ್ಮ ಇಲ್ಲಿ ನಿಂತ್ಕೋಬೇಡಿ ಬನ್ನಿ, ದೊಡ್ಡಪ್ಪ ನೋಡಿದ್ರೆ ನಿಮ್ಮನ್ನು ತುಂಬಾ ಬೈತಾರೆ, ಸುಮ್ಮನೆ ಯಾಕೆ ಬೈಸ್ಕೊತೀರಾ, ಬನ್ನಿ ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ಅವ್ರ ತಂಗಿ ಬಂದ್ಬಿಟ್ಟು ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅವ್ರ ಅಮ್ಮಂಗೆ ಏನೂ ಮಾತಾಡೋಕ್ಕಾಗ್ದಲೇ ಸುಮ್ಮನಿರ್ತಾರೆ. ಈ ಕಡೆ ಏನಾಗುತ್ತೆ, ನಿಧಿ ನಿತ್ಯ ಮನೇಲಿರ್ತಾರೆ. ಇವಳಿಗೆ ನಿಧಿಗೆ ಇದು ಮದುವೆದು ಈವೆಂಟ್ನವ್ರು ಏನೇನೋ ಫೋಟೋ ಕಳಿಸಿರ್ತಾರೆ. ಆವಾಗ ಇವಳು ಓದ್ಕೋತಾ ಇರ್ತಾಳೆ ನಿತ್ಯ. ಆವಾಗ ಹೇಯ್ ಅವನು ಉಸಿರುವಳ್ಳಿಗೆ ಒಂದು ಫೋನ್ ಮಾಡೆ ಅಂತಾಳೆ, ಹೇಳ್ತಾಳೆ ನಿಧಿ. ನಮ್ಮ ಕರ್ಣ ಸರ್ಗೆ ಉಸಿರುವಳ್ಳಿ ಅಂತೀಯ ನೀನು ಅಂದ್ಕೊಂಡು. ಯಾಕಕ್ಕ ಅಂದರೆ ಅದು ಯಾವುದೇದೋ ಡಬ್ಬ ಫೋಟೋಸು, ಅದೇನೇನೋ ಡಬ್ಬ ಎಲ್ಲ ಕಳಿಸಿದ್ದಾರೆ, ಅದೆಲ್ಲ ಬೇಡ, ಚೆನ್ನಾಗಿಲ್ಲ ಒಂಚೂರು, ಅವ್ರಿಗೆ ಫೋನ್ ಮಾಡಿ ಚೇಂಜ್ ಮಾಡೋಕ್ಕೆ ಹೇಳಬೇಕು ಅಂತ ಹೇಳ್ಬಿಟ್ಟು ಅಂತಾರೆ. ಹೋಗ್ಲಿ ಬಿಡು, ಇದರಲ್ಲಾದರೂ ನಾನು ಕರ್ಣ ಸರ್ಗೆ ಒಂದು ಕಾಲ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಣಂಗೆ ಕಾಲ್ ಮಾಡ್ತಾಳೆ ನಿಧಿ. ಆವಾಗ ಸರ್ ಹೇಗಿದ್ದೀರಾ, ಮಳೆ ಜೋರಾಗಿದೆ, ಖುಷಿಯಾಗಿ ಚಿಲ್ಲಾಗಿದ್ದೀರಾ ಚಿಲ್ಲಾಗೆ ಇದ್ದೀನಿ ಅಂತ ಪಾಪ ಮಳೇಲಿ ನೆನ್ಕೊಂಡೇ ಹೇಳ್ತಾನೆ ಕರ್ಣ. ಅವಾಗ ಏಯ್ ಫೋನ್ ಕೊಡೆ ಇಲ್ಲಿ, ಫೋನ್ ಮಾತಾಡ್ಬಿಟ್ಟು ಹೇಳು ಅಂದರೆ ಕಿಸ್ಕೊಂಡು ಮಾತಾಡ್ತಾಳೆ. ಏನೋ ಕೊಡೆ ಇಲ್ಲಿ ಫೋನು ಅಂತ ಅವ್ರ ಅಕ್ಕ ಫೋನ್ ಕಿತ್ಕೋತಾಳೆ. ಫೋನ್ ಕಿತ್ಕೊಂಡು ಹಲೋ, ಹಾಂ ಹೇಳಿ, ನಾನು ನಿಧಿ ಮಾತಾಡ್ತಾ ಇರೋದು, ಹಾಂ ಹೇಳಿ. ಅಲ್ಲ ರೀ, ನೀವು ಆ ಈವೆಂಟ್ ಅವ್ರು ಕೊಟ್ಟಿರ್ತೀರಲ್ಲ, ಅವರು ಒಂಚೂರು ಚೆನ್ನಾಗಿರೋ ಫೋಟೋಸ್ ಕಳಿಸ್ತಾ ಇಲ್ಲ, ಎಲ್ಲ ಡಬ್ಬ ಫೋಟೋಸ್ ಕಳಿಸ್ತಾ ಇದ್ದಾರೆ, ಒಂಚೂರು ಟೇಸ್ಟ್ ಇಲ್ಲ. ನೀವು ಮಧ್ಯೆ ವಹಿಸ್ಕೊಂಡಿದ್ದೀರಲ್ಲ, ಕರ್ಣ ಸರ್ ಕಡೆಯವರು ಹಂಗೆ ಹಿಂಗೆ ಮಾಡ್ಕೊಡ್ತೀನಿ, ಹಿಂಗೆ ಮಾಡ್ಕೊಡ್ತೀನಿ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದಾರೆ, ಸ್ವಲ್ಪನೂ ಟೇಸ್ಟ್ ಎಲ್ಲ ವಾಂತಿ ಬರುತ್ತಾ ಇದೆ ಫೋಟೋಸ್ ಅವು ಎಲ್ಲನೂ. ನೋಡಿ, ನನ್ನ ಹತ್ರ ಒಂದೇ ಸತಿ ದುಡ್ಡು ಕೊಡೋಕ್ಕಿಲ್ಲ ಅಂದ್ರೂ, ನಿಮ್ಮಷ್ಟು ಸಾವುಕಾರ ಅಲ್ಲ ಅಂದ್ರೂ ಅಟ್ಲೀಸ್ಟ್ EMI ಇಂದ ಅಂದರೂ ನಾನು ಕೊಡ್ತೀನಿ ದುಡ್ಡು, ನೀವೇನು ಬಿಟ್ಟು ಮಾಡ್ಕೊಡ್ಬೇಡಿ. ಅವ್ರಿಗೆ ಫೋನ್ ಮಾಡಿಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ಚೆನ್ನಾಗಿ ಕಳ್ಸೋಕ್ಕೆ ಹೇಳಿ. ಮತ್ತು ನನಗೆ ಒರಿಜಿನಲ್ ಫ್ಲವರ್ಸೇ ಬೇಕು, ಆರ್ಟಿಫಿಷಿಯಲ್ ಫ್ಲವರ್ಸ್ ಇರಬಾರ್ದು. ಮೆನುನೂ ಅಷ್ಟೇ, ಮೆನುನೂ ಚೇಂಜಸ್ ಬೇಜಾನು ಮಾಡಬೇಕು. ಈ ಚೇಂಜಸ್ ಎಲ್ಲ ಸರಿಗಿಲ್ಲ ಮೆನುದು ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿದ್ರು ಕೂಡ ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳ್ತಿರ್ತಾಳೆ ಕರ್ಣನ ಮೇಲೆ. ಆವಾಗ ಇವಳೇನು ಮಾಡ್ತಾಳೆ, ಅವಳ ತಂಗಿ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ನೋಡ್ತಾಳೆ. ಎಲ್ಲ ಚೆನ್ನಾಗೇ ಇದೆಯಲ್ಲ, ನಮ್ಮ ಅಕ್ಕಂಗೇನು ಹುಚ್ಚ ಈ ಥರ ಎಲ್ಲ ಹೇಳ್ತಿದ್ದಾಳೆ. ಅಕ್ಕ ಎಲ್ಲ ಸರಿಯಾಗೇ ಇದೆಯಲ್ಲೇ, ಯಾಕೆ ಈ ಥರ ಹೇಳ್ತಿದ್ದೀಯ ಅಂದಾಗ, ಏಯ್ ಬಾಯಿ ಮುಚ್ಚೆ, ಮದುವೆ ಆಯ್ತಿರೋಳು ನಾನು, ನನ್ನಿಷ್ಟ ಪ್ರಕಾರ ನಾನು ಇರ್ತೀನಿ, ನೀನೇನು ಹೇಳೋದು ಅಂತ ಹೇಳ್ಬಿಟ್ಟು ಅಂದಾಗ, ಅಯ್ಯೋ ನಿನ್ಗೊಂಥರ ಇದು ಹುಚ್ಚು ಬಿಡು ಅಂದ್ಕೊಂಡು ಸುಮ್ಮನಾಯ್ತಾಳೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಸರಿ ಫೋನ್ ಇಡ್ತೀನಿ ನಾನು ಅಂದಾಗ, ಸರಿ ಆಯಿತು ಅಂತಾನೆ. ಪಾಪ ಕರ್ಣ ನಾಯಿ ಜೊತೆ ಮಾತಾಡ್ಕೊಂಡು ಕೂತೇ ಇರ್ತಾನೆ. ಇನ್ನೇನು ಸಮಾಚಾರ, ನೋಡು ನಾವಿಬ್ಬರು ಮಳೇಲಿ ನೆನೀತಾ ಇದ್ದೀವಿ, ನೀನು ನೋಡು ಮಳೇಲಿ ನೆನೀದಂಗೆ ಮಾಡಿದ್ದೀನಿ ನಾನು, ನೋಡ್ದಾ ಅಂತ ಹೇಳ್ಬಿಟ್ಟು ಅಂತಾನೆ. ಪಾಪ ನಾಯಿ ಅದ್ರ ಪಾಡ್ಗದು ನಿಂತಿರ್ತದೆ, ಕರ್ಣ ನಾಯಿ ಜೊತೆ ಮಾತಾಡ್ಕೊಂಡಿರ್ತಾರೆ. ಆಮೇಲೆ ಸರಿ ಮಳೇಲಿ ನೆಂದು ಹೋಗಿ ಒಂದು ಸೈಡಲ್ಲಿ ಕೂತಿರ್ತಾರೆ. ಇಲ್ಲಿ ನಿತ್ಯ ಫೋನ್ ಕಟ್ ಮಾಡಿಬಿಟ್ಟು ಕೂತಿರ್ತಾಳೆ. ಆವಾಗ ನಿಧಿ ಏನು ಹೇಳ್ತಾಳೆ, ಅಕ್ಕ ಎಲ್ಲ ಚೆನ್ನಾಗೇ ಇದೆ, ನೀನು ಯಾಕೆ ಅಕ್ಕ ಈ ಥರ ಎಲ್ಲ ಹೇಳ್ತಾ ಇದೀಯ ಅಂದಾಗ, ಏಯ್ ಸುಮ್ಮನಿರೇ, ಆ ಉಸಿರು ಒಳ್ಳಿಗೆ ಹಂಗೆ ಮಾಡಬೇಕು ಅಂದಾಗ, ಅಕ್ಕ ಇನ್ನೊಂದು ಸತಿ ಅವ್ರನ್ನೆಲ್ಲ ಉಸಿರು ಒಳ್ಳಿ ಅಂದರೆ ನಾನು ಸುಮ್ಮನಿರೋಲ್ಲ ಅಷ್ಟೇ ಅಂತ ನಿಧಿ ಹೇಳ್ತಾಳೆ. ಏಯ್ ನಿನಗೇನೆ ಅವ್ನು ಉಸಿರು ಒಳ್ಳಿ ಅಂದರೆ ಕೋಪ ಬರುತ್ತೆ, ನಾನು ಉಸಿರು ಒಳ್ಳಿ ಅಂತೀನಿ, 2 ತಲೆ ಅವು ಅಂತಲೂ ಕೂಡ ಅಂತೀನಿ, ಏನು ಇವಾಗ ಏನು ಮಾಡ್ಕೊತೀಯ ನೀನು ಅಂತ ಅಂದ್ಬಿಟ್ಟು ಅಂತಾಳೆ. ಆವಾಗ ನಿಧಿ ಮನಸಲ್ಲೇನೇ, ನಾನು ಇಷ್ಟು ದಿವಸ ಕೃಷ್ಣ ಅಂತ ದೇವ್ರ ಥರ ಪೂಜೆ ಮಾಡ್ಕೊಳ್ತಿರೋ ಡಾಕ್ಟ್ರವರು ಅವ್ರನ್ನೇ ಉಸಿರುವಳಿ ಅಂತೀಯ ನೀನು, ಆ ಟೆಡ್ಡಿ ಬೇರೆ ಯಾರು ಅಂದ್ಕೊಂಡಿದ್ಯಾ, ಡಾಕ್ಟರ್ ಕರ್ಣ ಅವ್ರನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನ ಉಸಿರುವಳ್ಳಿ 2 ತಲೆ ಒಂಚಿ, ಇನ್ನೊಂದು ಸತಿ ಏನಾರು ಅವ್ರನ್ನ ಆ ಥರ ಎಲ್ಲ ಅಂದ್ಬಿಟ್ರೆ ನೀನು ಮೂಗು ಇದ್ಬಿಡ್ತೀನಿ ಅಷ್ಟೇ ಇವಾಗ, ಗೊತ್ತಾಯ್ತಾ ಅಂತ ಕಿರ್ಸ್ತಾಳೆ. ಅದು ಶಾಕಲ್ಲಿ ಮನ್ಸಲ್ಲಿ ಅಂದಿರ್ತಾಳೆ. ಆವಾಗ ಅವಳು ನಿತ್ಯ, ಏಯ್ ನಿಧಿ ಅಂದಾಗ, ಹಾಂ ಅಕ್ಕ ಏನಕ್ಕ ಅಂತಾಳೆ. ಓ ನನ್ನ ಮನ್ಸಲ್ಲ ನಮ್ಮ ಅಕ್ಕಂಗೆ ರೋಪ್ ಹಾಕಿದ್ದು ಅಂದ್ಕೊಂಡು, ಏನಕ್ಕ ಅಂದ, ಏನು ಯೋಚನೆ ಮಾಡ್ತಿದ್ಯೆ ಅಂದಾಗ, ಏನಿಲ್ಲ ಅಕ್ಕ ನಂಗೆ ನಿದ್ದೆ ಬರ್ತಾಯಿದೆ, ನಾನು ಮಲ್ಕೊತೀನಿ ಅಂತ ಅಂದ್ಬಿಟ್ಟು ಮಲಿಕೊಂತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಈ ಕಡೆ ಏನಾಗುತ್ತೆ, ಪಾಪ ಮಳೇಲಿ ಕೂತಿರ್ತಾರೆ ಕರ್ಣ. ಆವಾಗ ಅವ್ರ ಅಜ್ಜಿ ಬರ್ತಾರೆ. ಅವ್ರ ಅಜ್ಜಿ ಬಂದ್ಬಿಟ್ಟು ಮಹಾಲಕ್ಷ್ಮಿ ಅವ್ರ ಅಜ್ಜಿ ಬರ್ತಾರೆ. ಅವಾಗ ಇಲ್ಲಿ ಮಳೇಲಿ ಕರ್ಣ ಒಬ್ಬರೇ ಕೂತಿರ್ತಾರೆ. ಅವ್ರ ಅಮ್ಮ ಪಾಪ ಹೊತ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಆವಾಗ ಅವ್ರ ಅಜ್ಜಿ ಮಹಾಲಕ್ಷ್ಮಿ ಬರ್ತಾರೆ. ಬಂದ್ಬಿಟ್ಟು, ಇದ್ಯಾಕೆ ನನ್ನ ಮಗು ಆಚೆ ಮಳೇಲಿ ನೆನೀತಾ ಇದೆಯಲ್ಲ, ನನ್ನ ಮಗುಗೆ ಮಳೇಲಿ ನೆಂದ್ರೆ ಆಗಲ್ವಲ್ಲ ಅಂತ ಕಾರಲ್ಲಿ ನೋಡ್ಬಿಟ್ಟು, ಕಾರಲ್ಲಿ ಛತ್ರಿ ಇರುತ್ತೆ ತೊಗೊಂಡು ಕೆಳಗಡೆ ಇಳಿದ್ಬಿಟ್ಟು ಬರ್ತಾರೆ. ಬಂದ್ಬಿಟ್ಟು, ಯಾಕಂದ ಆಚೆ ಕೂತಿದೆಯಾ ಮಳೇಲಿ ಅಂದಾಗ, ಅಜ್ಜಿ ಅದೇನೂ ಇಲ್ಲ ಬಂಗಾರಿ ಅಂತ ಅಂತಾನೆ ಕರ್ಣ. ಅವಾಗ
ಆ ಒಳಗಡೆ ಮನೆ ಕಡೆ ನೋಡ್ಬಿಟ್ಟು, ನಾನು ಒಂದು ಸ್ವಲ್ಪ ಹೊತ್ತು ಮನೇಲಿಲ್ಲ ಅಂದರೆ ಏನೇನು ರಾಧ ಅಂತ ಆಗ್ಬಿಡುತ್ತೋ ಕಂದ, ಇನ್ಮೇಲೆ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಕರ್ಣ, ನಿನ್ನ ಜೊತೆನೇ ಇರ್ತೀನಿ ಕರ್ಣ ಅಂತಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಆಗ ಏನಿಲ್ಲ ಬಂಗಾರಿ, ಆ ಥರ ಏನೂ ಆಗಿಲ್ಲ ಬಿಡು ಬಂಗಾರಿ, ನೀನು ಬೇಜಾರು ಮಾಡ್ಕೋಬೇಡ ಅಂತೇಳ್ಬಿಟ್ಟು ಕರ್ಣ ಹೇಳ್ತಾನೆ. ನನಗೆ ಗೊತ್ತು ಕಣೋ ಇಲ್ಲೇನು ನಡೆದಿದೆ ಅಂತೇಳ್ಬಿಟ್ಟು, ಬಾರೋ ಒಳಗಡೆ ಅಂದಾಗ ಆಮೇಲೆ ಅವ್ರ ಅಪ್ಪ ಯಾರು ಕರೀಲಿ ಯಾರು ಬಿಡಲಿ, ಯಾರು ಕರೆದ್ರು ನೀನು ಮನೆ ಒಳಗೆ ಬರ್ಕೂಡ್ದು ಅಂತ ಹೇಳೋದನ್ನ ನೆನೆಸ್ಕೊಂಡ್ಬಿಡ್ತಾನೆ ಕರ್ಣ. ಅವಾಗ ಇಲ್ಲ ಬಂಗಾರಿ ನಾನು ಬರಲ್ಲ, ನೀನು ಹೋಗು ಅಂತೇಳ್ಬಿಟ್ಟು ಹೇಳ್ತಾನೆ. ಬಾರೋ ನಾನು ಕರಿತಿದ್ದೀನಿ ಬಾರೋ ಒಳಗಡೆ ಅಂತಾರೆ ಅಜ್ಜಿ. ಇಲ್ಲ ಬಂಗಾರಿ ಅಂದಾಗ, ಬರ್ತೀಯೋ ಇಲ್ವೋ ಇವಾಗ ಕರ್ಣ ನೀನು ಅಂದ್ಬಿಟ್ಟು ಬಲವಂತವಾಗಿ ಎಳ್ಕೊಂಡು ಒಳಗೆ ಕರ್ಕೊಬತ್ತಾರೆ. ಅವಾಗ ಕರ್ಣವ್ರಪ್ಪ ಬಂದು, ಅಮ್ಮ ನಾನೇ ಅವನ್ನ ಮನೆಯಿಂದ ಆಚೆ ಹಾಕಿರೋದು, ನೀನೇನು ಒಳಗೆ ಕರ್ಕೊಂಬಂದೆ ಅಂತ ಅಂದ್ಬಿಟ್ಟು ಕರ್ಣವ್ರಪ್ಪ ಹೇಳ್ತಾರೆ. ಆವಾಗ ಕರ್ಣವ್ರ ಅಜ್ಜಿ, ಯಾರೋ ನಿನ್ನ ಮನೆಯಿಂದ ಆಚೆಗೆ ಹಾಕೋಕ್ಕೆ, ಈ ಮನೆ ಅವಂದು ಕಣೋ, ಅವನ ಮನೆಯಿಂದ ಆಚೆಗೆ ಹಾಕೋಕ್ಕೆ ನೀನು ಯಾರೋ, ನೀನು ಯಾಕೋ ಅವ್ನು ಆಚೆಗೆ ಹಾಕಿದ್ಯಾ ಅಂತ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ. ಓ ಹಿಂಗೆಲ್ಲ ಹೇಳು ಅಂತ ಹೇಳ್ಕೊಟ್ನೆ ಇವ್ನು ನಿನಗೆ ಅಂತ ಹೇಳ್ಬಿಟ್ಟು ಕರ್ಣವ್ರಪ್ಪ ಹೇಳ್ತಾರೆ. ಆವಾಗ ಕರ್ಣ, ಇಲ್ಲಪ್ಪ ನಾನು ಅಜ್ಜಿಗೆ ಏನು ಹೇಳಿಲ್ಲ ಅಂತಾನೆ. ಎಲ್ಲ ಗೊತ್ತು ನನಗೆ ಇರೋ, ನೀನು ಎಂಥ ಡಬಲ್ ಗೇಮನು ಅಂತ ನನಗೆ ಗೊತ್ತು, ನೀನು ನನಗೆ ಹೇಳಕ್ಕೆ ಬರಬೇಡ ಅಂತ ಅಂತಾರೆ. ಆವಾಗ ಎಷ್ಟೇ ಆಗಲಿ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದವ್ ನೀನು, ತೊಟ್ಟಿಲ್ ಬಿದ್ದಿದ್ದವನು ನೀನೇನು ಅಂತ ನನಗೆ ಗೊತ್ತಿಲ್ವೇನೋ ಅಂತ ಹಂಗಿಸ್ತಾರೆ ಅವ್ರ ಅಪ್ಪ ಅಮ್ಮನ. ಅವಾಗ ತುಂಬ ಬೇಜಾರಾಗಿ ನಿಂತ್ಕೊಂಡ್ಬಿಡ್ತಾನೆ ಕರ್ಣ. ಆವಾಗ ನೋಡಮ್ಮ, ನೀನು ಅವನು ಇಸ್ಕೊಂಡು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ, ಅರ್ಥ ಆಯ್ತಾ, ಇವತ್ತು ಕಾಲೇಜಲ್ಲಿ ಏನಾಗಿದೆ ಅಂತ ಗೊತ್ತಾ ನಿನಗೆ ಅಂತ ಹೇಳ್ತಾನೆ ಕರ್ಣ ಅವರಪ್ಪ ಹೇಳ್ತಾರೆ. ಆವಾಗ ಅವ್ರ ಅಜ್ಜಿ ಇದ್ದವರು, ನನಗೆಲ್ಲ ಗೊತ್ತು ಕಣೋ ರಮೇಶ, ಕಾಲೇಜಲ್ಲಿ ಏನಾಗಿದೆ, ನಿನ್ನ ಮಗ ಏನು ಮಾಡಿದ್ದಾನೆ ಅಂತ ಎಲ್ಲ ಗೊತ್ತು, ನಿನ್ನ ಮಗ ಮಾಡಿರೋ ತಪ್ಪನ್ನ ನೀನು ನೋಡ್ದಲೆ ನನ್ನ ಮೊಮ್ಮಗನ್ನ ನೀನು ಆಚೆಗೆ ಹಾಕ್ತಾ ಇದೆಯೇನೋ ನೀನು ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ ಕಣಮ್ಮ, ಅವನು ಈ ಮನೆ ಮಗನ ಆಚೆಗೆ ಹಾಕೋ ಕಾಲೇಜಿಂದ ಇವನು ಯಾರು, ಅದಕ್ಕೆ ನಾನು ಹೇಳ್ತಾ ಇರೋದು ಕಣಮ್ಮ ಅಂತೇಳ್ಬಿಟ್ಟು ಕರ್ಣವ್ರಪ್ಪ ಹೇಳ್ತಾರೆ. ಆವಾಗ ಅವ್ರ ಅಜ್ಜಿ, ಅವ್ನು ಮಾಡಿರೋ ತಪ್ಪು ನೀನು ಗೊತ್ತಿಲ್ಲ ಕಣೋ, ಅದೇನೇ ಆಗಿರಲಮ್ಮ ಅಂದಾಗ, ಆಮೇಲೆ ಇವನು ಸಂಜಯ್ ಏನು ಹೇಳ್ತಾನೆ, ಅಜ್ಜಿ ನಾನು ನಿಮ್ಮ ಮೊಮ್ಮಗ, ನಮ್ಮಪ್ಪನ ಮಗ, ನಾನು ಈ ಮನೆ ಮಗ, ನನ್ನ ವಹಿಸ್ಕೊಂಡು ನೀನು ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸಂಜೆ ಹೇಳ್ತಾನೆ. ಅವಾಗ ಅವ್ರ ಅಜ್ಜಿ, ಬಾಯಿ ಮುಚ್ಚೋ, ನೀನೇನು ಮಾಡಿದ್ಯಾ ಅಂತ ನಿನಗೆ ಗೊತ್ತೇನೋ ನಿನಗೆ ಅಂತ ಅಂದ್ಬಿಟ್ಟು ಅಂತಾರೆ. ನೋಡಮ್ಮ ಇವಾಗ ಜಾಸ್ತಿ ಮಾತಬೇಡ ಅಂದಾಗ, ಅಲ್ಲಿ ಅವ್ರ ಕಣ್ಣವ್ರು ಚಿಕ್ಕಮ್ಮ ನಿಂತಿರ್ತಾರೆ. ಮನೆ ಮಗಂಗೆ ಇಲ್ದಿದ್ದ ಮರ್ಯಾದೆ ಹೊರ್ಗಡೆಯವ್ರಿಗಿದೆ ಈ ಮನೇಲಿ ಅಂತ ಅಂದ್ಬಿಟ್ಟು ಅವ್ರ ಚಿಕ್ಕಮ್ಮ ಇಬ್ಬರು ಮಾತಾಡ್ತಿರ್ತಾರೆ. ಆವಾಗ ಅವ್ರ ಚಿಕ್ಕಮ್ಮ ಬಂದು, ನಮಗೇನೇ ಎಲ್ಲನೂ ರೋಪ್ ಆಗ್ತೀಯಾ, ನಿನಗೆ ಹಿಂಗೆ ಆಗಬೇಕು ಇರು ಅಂತ ಅಂದ್ಬಿಟ್ಟು ಕರ್ಣಂಗೆ ಹೇಳ್ಬಿಟ್ಟು ಹೋಗ್ತಾರೆ. ಕರ್ಣ ಏನು ಮಾತಾಡಲ್ಲ. ನೋಡಮ್ಮ, ಅವನು ಈ ಮನೇಲಿ ಇರಬೇಕು ಅಂದರೆ ನಂದೊಂದು ಮಾತಿದೆ ಅಂತ ರಮೇಶ್ ಅವ್ರು ಹೇಳ್ತಾರೆ. ಆವಾಗ ಅವ್ರ ಅಜ್ಜಿ, ಕರ್ಣವ್ರ ಅಜ್ಜಿ, ಏನದು ಅಂತ ಕೇಳ್ತಾರೆ. ಅವನು ಈ ಮನೇಲಿ ಇರಬೇಕು ಅಂದರೆ ನನ್ನ ಮಗ ಸಂಜಯ್ ಕಾಲಿಗೆ ಬಿದ್ದು ಅವನು ಕ್ಷಮಾಪಣೆ ಕೇಳಬೇಕು, ಆವಾಗ ಈ ಮನೇಲಿ ಜಾಗ ಇರೋದು ಇವನಿಗೆ ಅಂತೇಳ್ಬಿಟ್ಟು ಕರ್ಣವ್ರ ಅಪ್ಪ ಹೇಳ್ತಾರೆ. ರಮೇಶ ಏನು ಮಾತಾಡ್ತಾ ಇದೆಯೋ, ಸಂಜು ಅವ್ನಿಗೆ ತಮ್ಮ ಕಣೋ, ತಮ್ಮನ ಕಾಲಿಗೆ ಅಣ್ಣ ಬಿಟ್ಟು ಕ್ಷಮಾಪಣೆ ಕೇಳ್ಕೊಳಕ್ಕಾಗುತ್ತೇನೋ, ಗೊತ್ತಾಗಲ್ವೇನೋ ನಿನಗೆ ಅಂತ ಕರ್ಣವ್ರ ಅಜ್ಜಿ ಹೇಳ್ತಾರೆ. ಆವಾಗ ಯಾರು ತಮ್ಮ ಯಾರು ಅಣ್ಣನಮ್ಮ ಅಂತಂದ್ಬಿಟ್ಟು ಕರ್ಣವ್ರಪ್ಪ ಹೇಳ್ತಾರೆ. ಅವಾಗ ಸಂಜಯ್, ಅಜ್ಜಿ ನಾನು ನಮ್ಮ ಅಪ್ಪನಿಗೆ ಒಬ್ಬನೇ ಮಗ ಇರೋದು, ನನಗೆ ಯಾವ ಅಣ್ಣ ತಮ್ಮನೂ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸಂಜಯ್ ಹೇಳ್ತಾನೆ. ಮುಚ್ಚೋ ಬಾಯಿ ನೀನು ಅಂತಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಆವಾಗ ನೋಡಮ್ಮ, ಜಾಸ್ತಿ ಇವಾಗ ಮಾತಬೇಡ, ಅವನು ಸಂಜಯ್ ನನ್ನ ಮಗ ಸಂಜಯ್ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳಿದ್ರೆ ಮಾತ್ರ ಮನೇಲಿ ಇರೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಮತ್ತೆ ಖಂಡಿತವಾಗಿ ಹೇಳ್ಬಿಡ್ತಾರೆ ಕರ್ಣವ್ರಪ್ಪ. ಅವಾಗ ಕರ್ಣ ಏನು ಮಾತಾಡೋಕ್ಕಾಗ್ದಲೇ ಇನ್ನೇನು ರಮೇಶ್ ಕಾಲಿಗೆ ಬೀಳೋಕೋಯ್ತಾನೆ. ಅವಾಗ ಮತ್ತೆ ಅವ್ರ ಚಿಕ್ಕಮ್ಮ ಬಂದು, ನೋಡ್ದಾ ನಮ್ಮ ಹತ್ರ ಬಾಲ ಬೀಸ್ತೀನಿ, ನೀನು ಹಿಂಗೆ ಆಗಬೇಕಿರು, ಹೋಗು ಕಾಲಿಗೆ ಬೀಳು, ಕ್ಷಮಾಪಣೆ ಕೇಳ್ಕೊ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಕರ್ಣ ತುಂಬಾ ಬೇಜಾರಾಗ್ಬಿಟ್ಟು, ಅಜ್ಜಿಗೂ ತುಂಬ ಬೇಜಾರಾಗುತ್ತೆ. ಅವ್ರ ಅಮ್ಮ ಅಂತೂ ಕರ್ಣವ್ರಮ್ಮ ಅಳ್ತಾನೆ ಇರ್ತಾರೆ. ಅಳ್ತಿರ್ಬೇಕಾದ್ರೆ ಸಂಜು ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳೋಕ್ಕೆ ಹೋಗ್ತಾನೆ ಕರ್ಣ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ಹೊಸ ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿದ್ದೀರಾ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೊಸ್ದಾಗಿ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.